ರೈತರಿಗೆ ಸಂಬಂಧಪಟ್ಟಂತಹ ಹಲವಾರು ಹೋರಾಟಗಳನ್ನ ಹಲವಾರು ವಿಷಯಗಳನ್ನ ರೈತರಿಗೆ ಸಂಬಂಧಿಸುವಂತಹ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ವಿಷಯಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿಗೊಳಿಸುವಂತಹ ಜೊತೆಗೆ ರಾಜ್ಯಾದ್ಯಂತ ರೈತರಿಗೆ ಸಿಗಬೇಕಾದಂತಹ ಸರಿಯಾದ ಹಕ್ಕುಗಳನ್ನ ಅವ್ರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಒದಗಿಸಬೇಕಾಗಿದೆ ಅನ್ನುವಂತಹದನ್ನ ನಮ್ಮ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿಯವರು, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಚಿನ್ನಪ್ಪಣ್ಣ ಪೂಜಾರಿ ಅವರು ಹಾಗೂ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಕುಮಾರ್ ನಿತಿನ್ ಮ್ಯಾಕೇರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮತ್ತು ಜಾಗೃತಿ ಅಭಿಯಾನಗಳನ್ನು ನಾವು ಈಗಾಗಲೇ ಕೈಗೊಳ್ತಾ ಇದ್ದೇವೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಡಿಸಿಸಿ ಬ್ಯಾಂಕಿನ ಕಡೆಯಿಂದ ಎಲ್ಲ ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಾಲವನ್ನ ನೀಡಬೇಕು ಅಂತ ಹೇಳಿ ಈ ದಿನ ಇಲ್ಲಿ ಸೇರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಹಿತ ಇಲ್ಲಿ ಬಂದಿದ್ದಾರೆ. ನಾನು ಓದ್ಕೊಂಡಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನೌಕರರಾಗಿರ್ಲಿ, ರಾಜ್ಯ ಸರ್ಕಾರ ನೌಕರರಾಗಿರ್ಲಿ ಅಥವಾ ರಾಜ್ಯ ಯಾವುದೇ ಇಲಾಖೆಯ ನೌಕರರಾಗಿರ್ಲಿ, ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನ ಸರಿದೂಗಿಸಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವೇತನವನ್ನ ಪರಿಷ್ಕರಣೆ ಮಾಡ್ತಾರೆ. ಅವ್ರಿಗೆ ಟಿಎ ಹೆಚ್ಚು ಮಾಡೋದು, ಡಿಎ ಹೆಚ್ಚು ಮಾಡೋದು, ಮೂಲ ಸಂಬಳದಲ್ಲಿ ಹೆಚ್ಚು ಮಾಡೋದು, ಇದೆಲ್ಲವನ್ನ ಮಾಡ್ತಾ ಇರ್ತಾರೆ. 7ನೇ ವೇತನ ಆಯೋಗ ಮಾಡಬೇಕು, 6ನೇ ವೇತನ ಆಯೋಗ ಮಾಡಬೇಕು, 8ನೇ ವೇತನ ಆಯೋಗ ಮಾಡಬೇಕು, ಈ ರೀತಿ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿರುವಂತಹ ರೈತರಿಗೆ ಈ ಯಾವ ರೀತಿಯಾದಂತಹ ವೇತನ ಆಯೋಗಗಳು ಸಹಿತ ಕೆಲಸ ಮಾಡುವುದಿಲ್ಲ. ಇದೆಲ್ಲವುಗಳ ಕುರಿತು ಮಾಡಬೇಕಾಗಿದ್ದ ಕೆಲಸ ನಾವು ಯಾಕಪ್ಪ ಅಂತಂದ್ರೆ ನಾವು ರೈತರಾಗಿದ್ದೀವಿ ಅನ್ನೋದು ನಮ್ಮ ದುರ್ದೈವ ಆಗೈತೆ ಅನ್ನುವಂತ ಪರಿಸ್ಥಿತಿ ಬರುತ್ತೆ. ಸಾಹೇಬ್ರ, ಈ 40,000 45,000 ರೂಪಾಯಿ ನೀವು ಈಗ ಲೋನ್ ಕೊಡ್ತಿರಲ್ಲ, ಒಂದು 5-6 ವರ್ಷದಿಂದ ಹಿಂಗೆ ಕೊಡ್ತೀವಿ. ಖರ್ಚು ವೆಚ್ಚಗಳು ಈಗ ಎಷ್ಟು ಹೆಚ್ಚಾಗಿದಾವೋ ಅನ್ನೋದನ್ನ ಸಹಿತ ನಿಮ್ಮಲ್ಲಿ ಒಂದು ಸಂಶೋಧನಾ ಕಮಿಟಿ ಇಲ್ಲೇನು, ರೈತರಿಗೆ ಹೆಚ್ಚಾಗಬೇಕು, ರೈತರಿಗೆ ಸ್ವಲ್ಪ ಹೆಚ್ಚು ಅನುಕೂಲ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತಹ ಅಧಿಕಾರಿಗಳು ನಿಮ್ಮಲ್ಲಿ ಇಲ್ಲೇನು, ಸಂಶೋಧನಾ ತಂಡಗಳಿಲ್ಲೇನು? ಯಾಕೆ ನಾವ ಎಲ್ಲ ಬಂದು ನಿಮ್ಮ ಹತ್ರ ಕೇಳ್ಕೋಬೇಕು, ನಿಮ್ಮ ಹತ್ರ ಹೋರಾಟ ಮಾಡಬೇಕು, ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಮಳೆ ಬಿಸಿಲು ಇಲ್ಲಿ ಬಂದು ಕೂತ್ಕೋಬೇಕು? ಇದೆಲ್ಲ ನಿಮಗೆ ಯಾಕೆ ತಿಳಿದಿಲ್ಲ? ಅಧಿಕಾರಿಗಳು ಓದಿದವರು, ತಿಳ್ಕೊಂಡವರು, ಸಾಕಷ್ಟು ಏನಪ್ಪಾ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಎಲ್ಲ ಯೋಜನೆಗಳ ಬಗ್ಗೆ ಅನುಭವ ಇರೋರು ನೀವೆಲ್ಲ ಅಧಿಕಾರ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇರ್ತೀರಿ. ಯಾರು ಒಬ್ರು ರೈತರಿಗಿಂತ ಒಂದು ಒಳ್ಳೆ ಯೋಜನೆ ಬೇಕಪ್ಪ ಅಂತೇಳಿ ಸರ್ಕಾರಕ್ಕೂ ಶಿಫಾರಸು ಮಾಡೋದಿಲ್ಲ, ಮತ್ತೆ ರೈತರಿಗಿಂತ ಒಂದು ಒಳ್ಳೆ ಯೋಜನೆ ಬೇಕಪ್ಪ ಅಂತೇಳಿ ಯಾವುದೇ ರೀತಿಯಾದ ಯೋಜನೆಗಳನ್ನ ಜಾರಿಗೊಳಿಸೋದಿಲ್ಲ. ಅದನ್ನು ಮತ್ತೆ ನಾವು ಮಾಡ್ಕೊಳ್ಳೋದು ಅಂದ್ರೆ ಏನಪ್ಪಾ ಅಂತಂದ್ರೆ ತೆರಿಗೆ ರೂಪದೊಳಗ ನಿಮಗೆ ಎಲ್ಲರಿಗೂ ವೇತನಗಳನ್ನು ಸಹಿತ ನಾವ ಕೊಡೋದು, ಮತ್ತೆ ಏನು ಮಾಡೋದಂದ್ರೆ ನಮಗೆ ಏನ್ ಸೌಲಭ್ಯಗಳನ್ನ ಬೇಕು ಅನ್ನೋದನ್ನ ಸಹಿತ ನಾವೇ ನಿಮ್ಮ ಹತ್ರ ಕೇಳೋದು. ಹಂಗಿದ್ರೆ ಈ ಗ್ಯಾಪ್ ಒಳಗೆ ನೀವು ಅಧಿಕಾರಿಗಳು ಯಾಕಾಗಿದ್ದೀರಿ ಅನ್ನೋದನ್ನ ನನಗೆ ತಿಳಿತಾ ಇಲ್ಲ. ಇದನ್ನ ಸ್ವಲ್ಪ ಎಲ್ಲ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯದ ಎಲ್ಲ ಮೂಲೆಗಳಿರುವಂತಹ ರೈತರ ಕಷ್ಟಗಳು ಏನೇನಿದೆ ಅದೆಲ್ಲವನ್ನ ಬೇಕಿದ್ರೆ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚಿಸಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಭಾಗ್ಯಗಳನ್ನ, ಸೌಲಭ್ಯಗಳನ್ನ ಒದಗಿಸುವಂತಹ ವ್ಯವಸ್ಥೆ ಆಗಬೇಕು. ಮತ್ತೆ ಈ ದಿನ ಈ ಹೋರಾಟಕ್ಕೆ ನಾವೇನು ಕೊಟ್ಟಿದ್ದೀವಿ, ಇವತ್ತು ಮಾತ್ರ 1 ಎಕರೆಗೆ 1 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡಿನೇ ಹೋಗ್ತೇವೆ ಅನ್ನೋದನ್ನ ಅಧಿಕಾರಿಗಳು ನಮ್ಗೆ ಇಲ್ಲಿ ಹೇಳಿ ಹೋಗ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಬಂದಾಗಿ ನಿಮ್ಮೆಲ್ಲರ ಹೋರಾಟಗಳು, ನಿಮ್ಮೆಲ್ಲರ ಹಕ್ಕುಗಳಿಗಾಗಿ ಮಾಡ್ತಿರುವಂತಹ ಈ ಹೋರಾಟಗಳು ಯಶಸ್ವಿಯಾಗಲಿ. ನಮ್ಮ ಪದಾಧಿಕಾರಿಗಳು ಎಲ್ಲ ರೀತಿ ಕೇವಲ ಸಾಂಕೇತಿಕವಾಗಿ ಮಾತ್ರ ಅಲ್ಲ, ಬೇಕಾದಂತಹ ಕಾನೂನಿನ ಅಧ್ಯಯನ ಆಗಿರ್ಬೋದು, ಮಾಹಿತಿ ಅಧ್ಯಯನ ಆಗಿರ್ಬೋದು, ಎಲ್ಲವನ್ನ ಮಾಡಿಕೊಂಡು ಈ ಕೆಲವೊಂದಿಷ್ಟು ವಿಷಯಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಹೋರಾಟಗಳಿಗೆ ಜಯವಾಗಲಿ. ನಾವು ರೈತರೆಲ್ಲರೂ ನೆಮ್ಮದಿಯಿಂದ ಬದುಕೋಣ. ನಮ್ಮ ಶಶಿಕಾಂತ್ ಗುರೂಜಿ ಅವರು 3-4 ಕಳೆದಂತಹ ಸೇರಿದಂತಹ ಸಭೆಗಳಲ್ಲಿ ಹೇಳ್ತಾರೆ, ಯಾವಾಗ ನಮ್ಮ ರೈತ ಸಂಘಟನೆ ಸಾರ್ಥಕ ಆಗ್ತದಪ್ಪ ಅಂತಂದ್ರೆ ಯಾವ ರೈತ ತನ್ನ ಮಗಳ ಮದುವೆ ಅಥವಾ ತನ್ನ ಮಗನ ಮದುವೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸಾಲವನ್ನ ಮಾಡದೆ ಮನೆಯ ಒಳಗಡೆ ಹೋಗಿ ತನ್ನ ಟ್ರೆಜರಿಯಿಂದ ಹಣ ತೆಗೆದುಕೊಂಡು ಬಂದು ಯಾವಾಗಾದ್ರೂ ಮದುವೆ ಮಾಡ್ತಾನೋ ಆ ದಿನ ನಮ್ಮ ರೈತ ಸಂಘಟನೆ, ನಮ್ಮ ರೈತ ಕುಲಕ್ಕೆ ಒಂದು ಜಯ ಸಿಕ್ಕಂತಾಗುತ್ತೆ ಅಂತ ಹೇಳಿ ಇದೆಲ್ಲವನ್ನ ಬ್ರೇಕ್ ಆಯ್ತು ಅದನ್ನ ತೋರ್ನ ಇದೆಲ್ಲವನ್ನ ಈ ಮಾತನ್ನ ಕೇಳಿದ್ರೆ ನಮ್ಮ ರೈತ ಸಂಘಟನೆಯ ಸದುದ್ದೇಶ ಏನೆಂದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಎಲ್ಲ ರೈತರು ಒಂದಾಗಿ ಈ ಹಸಿರು ಶಾಲೆ ನಮ್ಮ ಸಂಕೇತ, ರೈತ ಕುಟುಂಬಗಳೆಲ್ಲವೂ
ಒಂದೇ ಕುಟುಂಬ ಒಂದೇ ಕುಲ ಅಂತೇಳಿ ಬದುಕೋಣ. ಈ ಅಧಿಕಾರಿಗಳಾಗಿರ್ಲಿ ರಾಜಕಾರಣಿಗಳಾಗಿರ್ಲಿ ಇವ್ರು ಯಾರೂ ನಮಗೆ ಕಾಳಜಿ ಮಾಡ್ತಾ ಇಲ್ಲ. ನಮಗ ಸೌಭಾಗ್ಯ ನಮ್ಮ ಶಶಿಕಾಂತ್ ಗುರೂಜಿ ಅವರು, ಚುನಪ್ಪನ ಪೂಜಾರಿ ಅವರು, ಪ್ರೇಮ್ ಚೌಗಲ ಅವರು, ಮಲ್ಲಪ್ಪನ ಅಂಗಡಿ ಅವರು, ರವಿ ಕುಂಬೋಜಿ ಅವರು, ನಿತಿನ್ ಮ್ಯಾಕೇರಿ ಅವರು, ಇಂಥ ಬಹಳಷ್ಟು ನಾಯಕರು ನಮಗೋಸ್ಕರ ದುಡಿತಾ ಇದ್ದಾರೆ. ಹಗಲಿರುಳಂದ್ರೆ ಯಾವುದೇ ವೈಯಕ್ತಿಕ ಲಾಭವನ್ನ ಬಯಸದೆ ನಮಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಿರೋ ಎಲ್ಲರಿಗೂ ನಾವು ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಬೆಂಬಲವನ್ನ ನೀಡ್ತಾ ಇವ್ರ ಜೊತೆ ನಾವು ನಿಲ್ಲೋಣ. ರೈತ ಸಂಕುಲವನ್ನ ನೆಮ್ಮದಿಯ ಜೀವನ ಸಾಗಿಸುವಂತೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ಗೆಲುವು ಸದಾ ಸಿದ್ಧ. ನಾವು ಗೆದ್ದೇ ಗೆಲ್ತೀವಿ. ಗೆಲ್ಲುವವರೆಗೂ ಹೋರಾಟ ಮಾಡೇ ಮಾಡೋಣ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ರೈತ, ಜೈ ಭಾರತಾಂಬೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸದುದ್ದೇಶದಿಂದ ಕೂಡಿದ ನಮ್ಮೆಲ್ಲ ಹೋರಾಟಗಳಿಗೆ ಧನ್ಯವಾದ.